ಹಲೋ ಸ್ನೇಹಿತರೆ, ಕರ್ಣ ಧಾರಾವಾಹಿಯಲ್ಲಿ ನಾಯಕಿ ನಿಧಿಯಾಗಿ ನಟಿಸುತ್ತಿರುವ ಭವ್ಯ ಅವರು ತಮ್ಮ ಪಾತ್ರದ ಬಗ್ಗೆ ಮಾತನಾಡಿದ್ದಾರೆ. ಪ್ರಾಜೆಕ್ಟ್ ಆಯ್ಕೆ, ಪಾತ್ರದ ಸವಾಲುಗಳು, ತಮ್ಮ ಕ್ರಶ್ ಬಗ್ಗೆಯೂ ಹೇಳಿಕೊಂಡಿದ್ದಾರೆ. ತಾವು 5 ವರ್ಷದಿಂದ ಪ್ರೀತಿಸುತ್ತಿರುವ ಹುಡುಗನ ಬಗ್ಗೆಯೂ ಕೂಡ ಹೇಳಿಕೊಂಡಿದ್ದಾರೆ. ಕರ್ಣ ಧಾರಾವಾಹಿಯ ಹೀರೋಯಿನ್ ಯಾರು ಅಂತ ಸಾಕಷ್ಟು ಕುತೂಹಲ ಇತ್ತು. ಯಾರು ಹೀರೋಯಿನ್ ಆಗ್ತಾರೆ ಅಂತ ನನಗೂ ಕೂಡ ತುಂಬಾ ಕುತೂಹಲ ಇತ್ತು. ಈ ಸೀರಿಯಲ್ಗೆ ನಾನೇ ಹೀರೋಯಿನ್ ಆದಾಗ ತುಂಬಾ ಖುಷಿ ಆಯ್ತು. ಪ್ರೋಮೋ ಬಂದಾಗ ಹಾಗೆ ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತ ಗೊತ್ತಾದಾಗ ಎಲ್ಲರೂ ಕೂಡ ಫುಲ್ ಖುಷಿಯಿಂದ ಕಂಗ್ರಾಟ್ಸ್ ಮಾಡಿದ್ರು. ಸೊ ಖುಷಿ ಆಯ್ತು. ಇನ್ನು ಈ ಪ್ರಾಜೆಕ್ಟ್ ಆಫರ್ ಬಂದಾಗ ತುಂಬಾ ಖುಷಿ ಆಯ್ತು. ಈ ತರ ಒಂದು ಒಳ್ಳೆ ಪ್ರಾಜೆಕ್ಟ್ ಸಿಕ್ಕಾಗ ಎಲ್ಲರೂ ಫಸ್ಟ್ ಪ್ಲಸ್ ಪಾಯಿಂಟ್ ಯೋಚನೆ ಮಾಡೋದು, ನಾನು ಈಗಲೇ ಪ್ರಾಜೆಕ್ಟ್ ಮಾಡ್ಲಾ ಅಥವಾ ಬ್ರೇಕ್ ತಗೊಳ್ಳ ಅಂತ ನಾನು ಯೋಚನೆ ಮಾಡಿದೆ. ನನಗೆ ಸ್ವಲ್ಪ ಬ್ರೇಕ್ ತಗೋಬೇಕು ಅನ್ನೋದೇ ಇತ್ತು. ಅಮ್ಮನ ಹತ್ರ ಈ ಬಗ್ಗೆ ಕೇಳಿದಾಗ ಅವರು ನಿನಗೆ ಸಿಕ್ಕ ಅವಕಾಶ ಬಿಡಬೇಡ ಅಂದ್ರು. ಹಾಗಾಗಿ ಈ ಅವಕಾಶ ಒಪ್ಪಿಕೊಂಡೆ. ಇನ್ನು ಈ ಕಥೆಯ ಪ್ರಕಾರ ಒಂದು ಪ್ರೊಫೆಸರ್ನ ಎಷ್ಟು ಚಂದ ಲವ್ ಮಾಡಬಹುದು ಅನ್ನೋದನ್ನ ನಿಧಿ ಇಲ್ಲಿ ಹೇಳಿಕೊಡ್ತಾ ಹೋಗ್ತಾಳೆ. ಅದರ ಜೊತೆಗೆ ಅವಳು ನಂಬರ್ 1 ಸ್ಟೂಡೆಂಟ್ ಕೂಡ ಆಗಿರ್ತಾಳೆ. ನಿಧಿ ಓದೋದ್ರಲ್ಲಿ ಆಗಿರಬಹುದು, ಹಿರಿಯರಿಗೆ ಗೌರವ ಕೊಡೋದಾಗಿರಬಹುದು, ಎಲ್ಲದರಲ್ಲೂ ಅವಳು ಸಿಕ್ಕಾಪಟ್ಟೆ ಮುಂದೆ ಇರ್ತಾಳೆ. ನಿಧಿ ಬಬ್ಲಿ ಆಗಿರ್ತಾಳೆ. ಭವ್ಯಗೆ ಕಾಲೇಜಲ್ಲಿ ಪ್ರೊಫೆಸರ್ ಮೇಲೆ ಕ್ರಶ್ ಆಗಿತ್ತ ಅಂತ ಕೇಳಿದ್ದಕ್ಕೆ, ನಂಗೆ ಸಿಕ್ಕ ಪ್ರೊಫೆಸರ್ ಎಲ್ಲರೂ ಮದುವೆ ಆಗಿರೋರು ಅಥವಾ ವಯಸ್ಸಾಗಿರೋರು ಸಿಕ್ಕಿದ್ರು. ಅಷ್ಟೇ ಅಲ್ಲದೆ ಎಲ್ಲರೂ ಲೇಡಿ ಪ್ರೊಫೆಸರ್ ಇದ್ರು. ಆಗ ಕ್ರಶ್ ಆಗೋಕೆ ಚಾನ್ಸ್ ಇರಲಿಲ್ಲ. ಆಫ್ ಸ್ಕ್ರೀನ್ ಅಲ್ಲಿ ಚಾನ್ಸ್ ಸಿಕ್ಕಿದೆ, ರಿಯಲ್ ಲೈಫ್ ನಲ್ಲಿ ಚಾನ್ಸ್ ಸಿಕ್ಕಿಲ್ಲ. ಆನ್ ಸ್ಕ್ರೀನ್ ಅಲ್ಲಿ ಚಾನ್ಸ್ ಸಿಕ್ಕಿರೋದು ಖುಷಿಯಾಗಿದೆ. ನಾನಂತೂ ಫುಲ್ ಎಂಜಾಯ್ ಮಾಡ್ಕೊಂಡು ಧಾರಾವಾಹಿಯಲ್ಲಿ ನಟಿಸುತ್ತಿದ್ದೇನೆ. ಇನ್ನು ಕ್ರಶ್ ಆಗಿರೋ ಎಕ್ಸ್ಪ್ರೆಷನ್ ಬೇರೆ ಇರುತ್ತೆ. ಹೌದು, ನನಗೆ ಆ ರೀತಿ ಎಕ್ಸ್ಪ್ರೆಷನ್ ಕೊಡೋಕೆ ಕಷ್ಟ ಆಯ್ತು. ನಾಚಿಕೊಳ್ಳೋದು ಕಷ್ಟ ಆಯ್ತು. ನನ್ನ ತಾಯಿ, ಅಕ್ಕ ಕೂಡ ಈ ರೀತಿ ದೃಶ್ಯವಿರುವ ಕ್ಲಿಪ್ಪಿಂಗ್ ಅನ್ನು ನನಗೆ ಕಳಿಸ್ತಿದ್ರು. ಕನ್ನಡಿ ಮುಂದೆ ನಿಂತ್ಕೊಂಡು ನಾಚಿಕೊಳ್ಳೋದನ್ನ ರೂಢಿ ಮಾಡಿಕೊಂಡೆ. ಇನ್ನು ನಿಧಿ ಪಾತ್ರದ ತರ ಭವ್ಯ ಅವರಿಗೆ ಯಾರಾದರೂ ಮೇಲೆ ಕ್ರಶ್ ಆಗಿದ್ಯಾ ಅಂತ ಕೇಳಿದ್ದಕ್ಕೆ, ಹೌದು, ಕ್ರಶ್ ಒಬ್ಬರ ಮೇಲೆ ಆಗಿರೋದು. 5 ವರ್ಷದಿಂದ ಅದು ಹಾಗೆ ಇದೆ. ಶೀಘ್ರದಲ್ಲಿ ಯಾರದು ಅಂತ ರಿವೀಲ್ ಮಾಡ್ತೀನಿ ಅಂತ ಭವ್ಯ ಅವರು ಹೇಳಿದ್ದಾರೆ. ಕಿರಣ್ ರಾಜ್, ನಮ್ರತಾ ಗೌಡ ಸೇರಿದಂತೆ ದೊಡ್ಡ ಧಾರಾವಾಹಿಯ ಬಳಗ ಇದೆ. ಈ ದೊಡ್ಡ ಧಾರಾವಾಹಿಯ ಬಳಗದ ಭಾಗ ಆಗಿರೋದು ನಿಜಕ್ಕೂ ಖುಷಿ ಕೊಟ್ಟಿದೆ. ನಾನು ಇಲ್ಲಿಂದ ಸಾಕಷ್ಟು ವಿಷಯಗಳನ್ನು ಕಲಿಯಬಹುದು. ಈ ಪಾತ್ರ ಕೂಡ ನನಗೆ ಹೊಸದು. ಜನರಿಗೆ ಯಾವ ರೀತಿ ಇಷ್ಟ ಆಗುತ್ತೆ ಅಂತ ಗೊತ್ತಾಗಲ್ಲ. ಈ ಕ್ಷಣದಲ್ಲಿ ಜನರಿಗೆ ಇಷ್ಟ ಆಗಿದ್ರೆ ಮುಂದಿನ ಕ್ಷಣ ಅದು ಇಷ್ಟ ಆಗಿರಲ್ಲ. ಸೊ ಅದನ್ನ ಕರೆಕ್ಟ್ ಮಾಡಿಕೊಂಡು ಏನಾದ್ರೂ ಮಾಡ್ತಾ ಹೋಗ್ಬೇಕು. ದಿನದಿಂದ ದಿನಕ್ಕೆ ಈ ಪಾತ್ರ ಚಾಲೆಂಜಿಂಗ್ ಆಗ್ತಿದೆ. ಇನ್ನು ಈ ಧಾರಾವಾಹಿಯಲ್ಲಿ ಕಾಸ್ಟ್ಯೂಮ್ ತುಂಬಾ ಡಿಫರೆಂಟ್ ಆಗಿದೆ. ವಾಹಿನಿಯವರೇ ಈ ತರ ಡ್ರೆಸ್ ಹಾಕಬೇಕು, ಇದೇ ತರ ಕಲರ್ ಹಾಕಬೇಕು ಅಂತ ಹೇಳಿ ಕಾಸ್ಟ್ಯೂಮ್ ರೆಡಿ ಮಾಡಿಸಿದ್ದಾರೆ. ಇದಕ್ಕೆಲ್ಲ ತುಂಬಾ ಟೈಮ್ ಕೊಟ್ಟಿದ್ದಾರೆ. ಕ್ರಶ್ ಇರೋ ನಿಧಿ ಪಾತ್ರವಿದು. ಎಪಿಸೋಡ್ ಶೂಟಿಂಗ್ ಮುಗಿದ ಮೇಲೂ ಹ್ಯಾಂಗ್ ಓವರ್ ಇರುತ್ತಾ ಅಂತ ಕೇಳಿದ್ದಕ್ಕೆ, ಈ ಪಾತ್ರಕ್ಕೆ ಅತಿಯಾಗಿ ಎಕ್ಸ್ಪ್ರೆಷನ್ ಕೊಡಬೇಕು. ಒಮ್ಮೊಮ್ಮೆ ಶೂಟಿಂಗ್ ಮುಗಿದ ಮೇಲೂ ಹ್ಯಾಂಗ್ ಓವರ್ ಇರುತ್ತೆ. ಸ್ವಲ್ಪ ಡೀಸೆಂಟ್ ಆಗಿ ಮಾತಾಡೋಕೆ ಶುರು ಮಾಡಿದ್ದೀನಿ. ಒಂದು ಐಸ್ ಕ್ರೀಮ್ ಸಿಕ್ಕಿದರೂ ನಿಧಿ ಖುಷಿಯಿಂದ ಕುಣಿಯುತ್ತಾಳೆ. ಆದರೆ ಭವ್ಯ ಆಗಿ ನಾನು ಆ ತರ ಇಲ್ಲ. ಅಭಿಮಾನಿಗಳು ಕೊಡೋ ಪ್ರೀತಿಯನ್ನ ನಾವು ಎಷ್ಟೇ ಜನ್ಮ ಎತ್ತಿದ್ರೂ ತೀರಿಸೋಕೆ ಆಗೋದಿಲ್ಲ. ಅಷ್ಟು ಪ್ರೀತಿ ಕೊಡ್ತಾರೆ. ನೀವು ಯಾವಾಗ ಆನ್ ಸ್ಕ್ರೀನ್ ಬರ್ತೀರಾ ಅಂತ ವೀಕ್ಷಕರು ಕೇಳುತ್ತಲೇ ಇದ್ದರು. ಅವರೇ ಮ್ಯಾನಿಫೆಸ್ಟ್ ಮಾಡಿ ಈ ಸೀರಿಯಲ್ ಮಾಡಬೇಕು ಅಂತ ಹೇಳಿದ್ರು. ಇನ್ನು ಧಾರಾವಾಹಿ ಇರಲಿ, ಸಿನಿಮಾ ಇರಲಿ, ಶೋ ಮಾಡಿದರೂ ಕೂಡ ಕಲಾವಿದರನ್ನು ಜೋಡಿ ಮಾಡ್ತಾರೆ. ನನಗೆ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಏನಿದು ಅಂತ ಅನಿಸ್ತಿತ್ತು. ಆದರೆ ಈಗ ಯಾವುದೇ ಒಂದು ಹುಡುಗನ ಜೊತೆ ಜೋಡಿ ಮಾಡಿದಾಗ ಆ ಧಾರಾವಾಹಿ ಮುಗಿಯುವವರೆಗೆ ಮಾತ್ರ ಇರುತ್ತೆ ಅಂತ ಗೊತ್ತು. ಆಮೇಲೆ ಹೊಸ ಪ್ರಾಜೆಕ್ಟ್ ಶುರುವಾದಾಗ ಇನ್ನೊಂದು ಜೋಡಿ ಆಗುತ್ತೆ. ಎಲ್ಲರ ಬಳಿಯೂ ಹೋಗಿ ಯಾಕೆ ಹೀಗೆ ಅಂತ ನಾನು ಪ್ರಶ್ನೆ ಮಾಡೋಕೆ ಆಗೋದಿಲ್ಲ ಅಂತ ಭವ್ಯ ಗೌಡ ಅವರು ಹೇಳಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಭವ್ಯ ಗೌಡ ಅವರ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು.